ನಮಸ್ಕಾರ ವೀಕ್ಷಕರೇ, 2028ರ ವಿಧಾನಸಭಾ ಚುನಾವಣೆಗೂ ಮೊದಲು ಇದೀಗ 2028ರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗ ಹೊರಟಿದೆ GBA ಚುನಾವಣೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್. ಜೂನ್ ಎಂಡೊಳಗಡೆನೆ ಎಲೆಕ್ಷನ್ ಮಾಡಿ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದೆ. ಆದರೂ ಅಂದುಕೊಂಡಷ್ಟು ಸುಲಭ ಅಲ್ಲ. GBA ಎಲೆಕ್ಷನ್ ಆಗುತ್ತಾ ಇಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಯಾರ್ಯಾರು ಕಾರ್ಪೊರೇಟರ್ ಆಗಬೇಕು, ಯಾರ್ಯಾರು ಮೇಯರ್ಗಳಾಗಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿದ್ರೋ ಅವ್ರಿಗೆ ನಾನು ಹೇಳ್ತೀನಿ, ಬರೆದಿಟ್ಕೊಳ್ಳಿ, ಚುನಾವಣೆ ಆಗೇ ಆಗುತ್ತೆ. ಆದರೆ ಸ್ವಲ್ಪ ತಡ ಆಗ್ಬೋದು. ಜೂನ್ 30ರೊಳಗೆ ಆಗದೇ ಇರಬಹುದು. ಮೇ ಬಿ ನವಂಬರ್ಗೂ ಹೋಗ್ಬೋದು, ಅಕ್ಟೋಬರ್ ನವಂಬರ್ಗೆ. ಬಟ್ ಎಲೆಕ್ಷನ್ ಆಗುತ್ತೆ. ಆದರೆ BJP ಮತ್ತು JDS ಮೈತ್ರಿಯಾಗಿ ಈ ಬಾರಿಯ GBA ಎಲೆಕ್ಷನ್ನ ಎದುರಿಸ್ತಾರೆ ಅನ್ನೋದು ಸುಳ್ಳು ಅನ್ನಿಸ್ತಾ ಇದೆ. ಸದ್ಯಕ್ಕೆ JDS ಮತ್ತು BJP ನಡೀತಿರುವಂಥ ಚಟುವಟಿಕೆಗಳನ್ನ ನೋಡಿದ್ರೆ 369 ವಾರ್ಡ್ ಅಂತ ಬಂದರೆ ಬೆಂಗಳೂರಿನಲ್ಲಿ, ಏನು ಮುಂಚೆ 198 ಇತ್ತು BBMP ಇದ್ದಾಗ, ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದಮೇಲೆ 369 ವಾರ್ಡ್ ಅಂತ ಬಂದಾಗ JDS ಕನಿಷ್ಠ 80ರಿಂದ 100 ವಾರ್ಡ್ಗಳಲ್ಲಿ ಸ್ಪರ್ಧಿಸೋ ಕೆಪಾಸಿಟಿ JDSಗಿದೆ. ಅದು ಕುಮಾರಸ್ವಾಮಿ ಅವ್ರಿಗಿರೋ ವರ್ಚಸ್ಸು, JDS ಪಕ್ಷಕ್ಕಿರುವಂಥ ತಾಕತ್ತು. ಎಲ್ಲ ಕ್ಷೇತ್ರಗಳಲ್ಲೂ ಅಂದರೆ 80ರಿಂದ 100 ವಾರ್ಡ್ಗಳಲ್ಲಿ JDSಗೆ ಬಿಟ್ಟು ಕೊಡೋದೇ ಆದರೆ ಮೈತ್ರಿ ಪಾಲನೆ ಮುಂದುವರಿಯುತ್ತೆ. ಅಷ್ಟೆಲ್ಲ ಆಗಲ್ಲ ರೀ, ಎಲ್ಲ ಕಡೆ ಒಟ್ಟಾಗಿ ಹೋಗೋಣ, ಒಂದಷ್ಟು ಕಡೆ ನಿಮ್ಮ ಅಭ್ಯರ್ಥಿ ಹಾಕಿ ಒಂದಷ್ಟು ಕಡೆ ನಮ್ಮ ಅಭ್ಯರ್ಥಿ ಹಾಕ್ತೀವಿ ಅಂತ ಗಜಿಬಿಜಿ ಮಾಡ್ಕೊಂಡ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಧರ್ಮದಿಂದ ಹೊರಗಡೆ ಬರೋಕ್ಕೆ JDS ಸಜ್ಜಾಗಿದೆ. ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಇದ್ದು ತನ್ನ ಪ್ರಾಬಲ್ಯವನ್ನು ಸ್ಥಳೀಯ ಸಂಸ್ಥೆ ಚುನಾವಣೆ ಮೇಲೆ ಕೂಡ ಬೀರುವ ಪ್ರಾಬಲ್ಯ, ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಗೆದ್ಕೋಬೇಕನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇಂಥ ಸಂದರ್ಭದಲ್ಲಿ ಮೈತ್ರಿ ಪಾಲನೆಯಲ್ಲಿ ಹೊರಟ್ರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಸಾಕಷ್ಟು ಗೊಂದಲ ಆಗುತ್ತೆ. ಹುಟ್ಟಿದಾಗಿಂದ ಬುದ್ಧಿ ಬಂದಾಗಿಂದ ಓಟ್ ಹಾಕಕ್ಕೆ ಶುರು ಮಾಡಿದಾಗಿಂದ ನಾನು JDS ದಳ ಅಂತ ಗುರುತಿಸ್ಕೊಂಡು ನಾನು ಯಾಕೆ BJPಗೆ ಸಪೋರ್ಟ್ ಮಾಡಲಿ ಅಂತ ಒಂದಷ್ಟು ಜನ JDSನಲ್ಲೇ ಅಪಸ್ವರ ಎತ್ತಿದ್ದಾರೆ. ಅದೇ ರೀತಿ ಕಾರ್ಯಕರ್ತರು ನಾವು ಸ್ಟ್ರಾಂಗ್ ಆಗಿದ್ದೀವಿ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ, 3ನೇ ಬಾರಿಗೆ ಪ್ರಧಾನಿ ಆಗವ್ರೆ, ನರೇಂದ್ರ ಮೋದಿ ಹೆಸರಲ್ಲಿ ನಾವ್ಯಾಕೆ JDSಗೆ ಓಟ್ ಹಾಕಿಸ್ಬೇಕು, ಮೈತ್ರಿ ಇದ್ದರೆ ಲೋಕಸಭೆಗೆ ಮಾತ್ರ ಸೂಕ್ತ, ವಿಧಾನಸಭೆಗೂ ಸೂಕ್ತ ಆಗಲ್ಲ ಅನ್ನೋ ಗೊಂದಲ BJP ಕಾರ್ಯಕರ್ತರಲ್ಲೂ ಇದೆ. ಹೀಗಾಗಿ ಇದು ಎಲ್ಲರನ್ನೂ ಒಟ್ಟು ಮಾಡ್ಕೊಂಡು ಹೋಗೋದು ಕಷ್ಟ. ಎಲ್ಲ ಒಂದು ಕಡೆ ಮೈತ್ರಿ, ಲೋಕಸಭೆ ಅಂದರೆ 28 ಕ್ಷೇತ್ರ ಹೆಂಗೋ ನಡ್ಕೊಂಡು ಹೋಗುತ್ತೆ, ಸಮಸ್ಯೆ ಇಲ್ಲ. ಕೇಂದ್ರದಲ್ಲಿ NDA ಅಧಿಕಾರಕ್ಕೆ ಬರಬೇಕು ಅಂದರೆ ಓಕೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಅಷ್ಟೇ ಅಲ್ಲ, ವಿಧಾನಸಭಾ ಚುನಾವಣೆಗೆ ಕೂಡ ಮೈತ್ರಿ ಧರ್ಮವನ್ನು ಪಾಲಿಸೋದು ಟೆಕ್ನಿಕಲ್ ಆಗಿ ಕಷ್ಟ, ಎಮೋಷ್ನಲ್ ಆಗಿ ಕಷ್ಟ. ಸುಮ್ಮನೆ ಕಮಿಟ್ಮೆಂಟ್ ಅಂತ ಮಾಡಬೇಕಷ್ಟೇ. ಎಮೋಷ್ನಲ್ ಆಗಿ ಕಾರ್ಯಕರ್ತರು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಟೆಕ್ನಿಕಲ್ ಆಗಿ ತುಂಬ ಕಡೆ ಅಭ್ಯರ್ಥಿ ಯಾರೋ ಅನ್ನೋ ಗೊಂದಲ ಶುರು ಆಗುತ್ತೆ. ಇವೆಲ್ಲ ಸಂದರ್ಭಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ, ಎಸ್ಪೆಷಲಿ ZP TP ಮತ್ತು GBA ಜೊತೆಗೆ ಆಗುತ್ತಾ ಗೊತ್ತಿಲ್ಲ. ಆದರೆ GBA ಚುನಾವಣೆಯಲ್ಲಿ ಮೈತ್ರಿ ಮಟಾಶ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕಾಂಗ್ರೆಸ್ಸಲ್ಲಿ ಇರುವಂಥ ಒಂದೇ ಒಂದು ನೆಗೆಟಿವ್ ಅಂದರೆ CM ಕುರ್ಚಿ ಕಿತ್ತಾಟ. ಆಸ್ಟ್ರೇಲಿಯಾ ಟೂರು, ನ್ಯೂಜಿಲ್ಯಾಂಡ್ ಟೂರು, ಇವ್ರದೇ ಬೇರೆ ಬಣ, ಅವ್ರದ್ದೇ ಬೇರೆ ಬಣ ಅಂತ. ಅದೇ ರೀತಿ ಇದು ಅಧಿಕಾರ ಇದ್ದೂ ಕೂಡ ಕಾಂಗ್ರೆಸ್ ಮಾಡ್ಕೋತಿರುವಂಥ ಗೊಂದಲ. ಆದರೆ ಅಧಿಕಾರಕ್ಕೆ ಬರಬೇಕು ಅಂತ ಕನಸು ಕಾಣ್ತಿರುವಂಥ BJP ಮತ್ತು JDS ಮೈತ್ರಿಗಿರುವಂಥ ಗೊಂದಲ 2028ಕ್ಕೆ ವಿಜಯೇಂದ್ರನೇ ಮುಖ್ಯಮಂತ್ರಿ ಅಂತ BJP ನಾಯಕರುಗಳು ಘೋಷಣೆ ಮಾಡ್ಕೊಂಡು ತಿರುಗ್ತಾವ್ರೆ. ಇನ್ನೊಂದು ಕಡೆ ಕುಮಾರಣ್ಣನ ರಾಜ್ಯ ರಾಜಕೀಯಕ್ಕೆ ಕರ್ಕೊಬತ್ತೀವಿ, ಅವರೇ ಮುಖ್ಯಮಂತ್ರಿ ಅಂತಾರೆ. ಹೀಗಾಗಿ ಇದು ಮೈತ್ರಿಗೆ ಇರುವಂಥ ಅತಿ ದೊಡ್ಡ ನೆಗೆಟಿವ್ ಎಲ್ಲ ಹಂತದ ಚುನಾವಣೆಯಲ್ಲಿ ಕೂಡ. ವೀಕ್ಷಕರೇ, ಮೈತ್ರಿಯಾಗಿ ಹೋದರೆ ಮಾತ್ರ ಒಳ್ಳೆಯದ BJP ಮತ್ತು JDSಗೆ? ಸ್ಥಳೀಯ ಸಂಸ್ಥೆ ಆಗಿರ್ಬೋದು, 28 ಚುನಾವಣೆ ಆಗಿರ್ಬೋದು, ಇಲ್ಲ ತಮ್ಮ ತಮ್ಮ ಸಾಮರ್ಥ್ಯದ ಮೇಲೆ ಚುನಾವಣೆಯನ್ನು ಎದುರಿಸಿ ಆನಂತರದಲ್ಲ ಮೈತ್ರಿ ಮಾಡ್ಕೊಳ್ಳೋದು ಒಳ್ಳೆಯದ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.